ಡೆಲಿವರಿ ಬಾಯ್ಸ್ಗಳಿಗೆ ಒಂದು ಬಿಗ್ ಅಪ್ಡೇಟು ಮತ್ತು ಸಿಹಿಯಾದ ಸುದ್ದಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಮತ್ತು ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಬ್ಲಿಂಕಿಟ್ ಆಗಲಿ, ಜೆಪ್ಟೊ ಆಗಲಿ ಮತ್ತು ಇನ್ಸ್ಟಾಮಾರ್ಟ್ ಆಗಲಿ ಯಾವುದೇ ಆಗಲಿ ಇನ್ಮೇಲೆ 10 ಮಿನಿಟ್ಸ್ ಡೆಲಿವರಿ ಅಂತ ಏನಿತ್ತು ಆಪ್ಷನ್ನು ಅದನ್ನು ಕೈ ಬಿಡಿ ಅಂತ ಕೇಂದ್ರ ಸರ್ಕಾರದಿಂದ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸಚಿವರಾಗಿರುವ ಕಾರ್ಮಿಕರ ಸಚಿವರಾಗಿರುವ ಮನ್ಸುಖ್ ಮಾಂಡವಿಯಾ ಅನ್ನೋರು ಇದಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಕಂಪ್ನಿಯ ಸಿಇಒಗಳನ್ನ ಮೀಟಿಂಗ್ ಕರೆದು ಸಭೆ ಕರೆದು ಅವರಿಗೆ ಖಡಕ್ ವಾರ್ನಿಂಗೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ಮೇಲೆ ನೀವು ಏನೇ ಇದ್ರೂ ಡೋರ್ ಸ್ಟೆಪ್ ಡೆಲಿವರಿ, ಕ್ವಿಕ್ ಡೆಲಿವರಿಗಳನ್ನ ಮಾಡ್ಕೊಳ್ಳಿ. ಆದರೆ ಏನು ಇವಾಗ 10 ಮಿನಿಟ್ಸ್ ಡೆಲಿವರಿ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಇವಾಗ ಏನು ಡೆಲಿವರಿ ಬಾಯ್ಸ್ಗಳು 10 ಮಿನಿಟ್ಸಲ್ಲಿ ಡೆಲಿವರಿ ಕೊಡಬೇಕು ಅನ್ನೋ ಪ್ರೆಷರ್ಗಳಿತ್ತು, ಅದು ಇವಾಗ ಸದ್ಯಕ್ಕೆ ಕಡಿವಾಣ ಬಿದ್ದಿದೆ ಅನ್ಬೋದು. ಅದಕ್ಕೆ ಇನ್ಮೇಲೆ ಯಾವುದೇ ತಲೆನೋವು ಇರಲ್ಲ. ಯಾರ್ಯಾರು ಡೆಲಿವರಿ ಬಾಯ್ಸ್ ಇದ್ದೀರಾ ಅವ್ರಿಗೆ ಇನ್ಮೇಲೆ ನಿಮಗೆ ಪ್ರೆಷರು ಕೂಡ ಇರಲ್ಲ. 10 ಮಿನಿಟ್ಸಲ್ಲಿ ಡೆಲಿವರಿ ಕೊಡಬೇಕು, ಟಾರ್ಗೆಟ್ಗಳನ್ನ ರೀಚ್ ಮಾಡಬೇಕು ಅನ್ನೋ ಒಂದು ತಲೆನೋವು ಇರಲ್ಲ ಅಂತ ಅನ್ಬೋದು. ಯಾಕಂದರೆ ನೀವು ಮಾಡಿರೋ ಹೋರಾಟಗಳು ಇಡೀ ಇಂಡಿಯಾದಲ್ಲಿ ಇವಾಗ ಎಫೆಕ್ಟ್ ಬಿದ್ದಿದೆ. ಇದೇ ಕಳೆದ ಡಿಸೆಂಬರ್ 31ರಂಗೆ ಏನು ಡೆಲಿವರಿ ಬಾಯ್ಸ್ಗಳು ಎಲ್ಲರೂ ಸೇರಿನೂ ಪ್ರತಿಭಟನೆ ಮಾಡಿದರು. ನಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ನಮಗೆ ಸೇಫ್ಟಿ ಕೊಡಿ ಅಂತಲೂ ಕೂಡ ಕೇಳಿದರು. ಅದಕ್ಕೆ ಇವಾಗ ಒಳ್ಳೆ ಒಂದು ವಿಚಾರ ತಿಳಿದು ಬಂದಿದೆ ಮತ್ತು ಒಂದು ಬಿಗ್ ಅಪ್ಡೇಟೇ ಕೊಟ್ಟಿದ್ದಾರೆ ಅನ್ಬೋದು ಕೇಂದ್ರ ಸರ್ಕಾರದಿಂದ. ಎಲ್ಲ ಡೆಲಿವರಿ ಬಾಯ್ಸ್ಗೂ ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸಿದ್ದೀರಾ ಮತ್ತು ಇದಕ್ಕೆ ಪ್ರತಿಫಲ ಸಿಗುವಂಗೆ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಮತ್ತು ಎಲ್ಲರೂ ಕೂಡ ಇವಾಗ ಡೆಲಿವರಿ ಬಾಯ್ಸು ಆರಾಮಾಗಿ ರಿಲೀಫಾಗಿ ಮಾಡ್ಬೋದು ಕೆಲಸಗಳನ್ನ, ಯಾವುದೇ ಥರ ಪ್ರೆಷರ್ಗಳಿರಲ್ಲ. ಮತ್ತು ಕೇಂದ್ರ ಸರ್ಕಾರ ಈ ನಿರ್ಧಾರ ತಗೊಂಡಿರೋದು ನಮ್ಮ ಡೆಲಿವರಿ ಬಾಯ್ಸ್ಗಳಿಗೆ ಒಳ್ಳೆ ಒಂದು ವಿಚಾರ ಆಗಿದೆ ಅಂತ ಅನ್ಕೋಬೋದು ಮತ್ತು ಒಳ್ಳೆಯದಾಗಿದೆ ಅಂತಲೂ ಅನ್ಕೋಬೋದು. ನಾನು ಕಳೆದ ಒಂದು 7-8 ವರ್ಷದಿಂದ ಡೆಲಿವರಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೋಬೇಕು ಅಂದರೆ ಗ್ರಾಸರಿ ಫೀಲ್ಡಲ್ಲೇ ಇವಾಗ ಒಂದು 3-4 ವರ್ಷದಿಂದ ಬಂದಿದ್ದು. ಅದಕ್ಕೆ ಮುಂಚೆ ಎಲ್ಲ ಸ್ವಿಗ್ಗಿ, ಝೊಮ್ಯಾಟೊ ಅದರಲ್ಲೆಲ್ಲ ಫುಡ್ ಆರ್ಡರ್ಗಳೆಲ್ಲ 30 ಮಿನಿಟ್ಸ್ ಡೆಲಿವರಿ, 40 ಮಿನಿಟ್ಸ್ ಡೆಲಿವರಿ ಆ ಥರ ಎಲ್ಲ ಆಪ್ಷನ್ ಇತ್ತು. ಮತ್ತು ಕಸ್ಟಮರ್ಗಳೆಲ್ಲ ಬುಕ್ ಮಾಡೋರು 30 ಮಿನಿಟ್ಸಲ್ಲಿ ರೀಚ್ ಆಗುತ್ತೆ, 40 ಮಿನಿಟ್ಸಲ್ಲಿ ರೀಚ್ ಆಗುತ್ತೆ ಫುಡ್ ಆರ್ಡರ್ಸ್ ಎಲ್ಲ ಅಂತ. ಅದರೊಳಗೆ ನಾವು ಕೊಡೋಕ್ಕೆ ಆಗ್ತಾ ಇರಲಿಲ್ಲ. 40 ಮಿನಿಟ್ಸು 30 ಮಿನಿಟ್ಸಲ್ಲಿ ಬೆಂಗಳೂರಲ್ಲಿ ಇರೋ ಕಿತ್ತೋಗಿರೋ ರೋಡ್ಗಳು ಮತ್ತು ಟ್ರಾಫಿಕಲ್ಲಿ ಕೊಡೋಕ್ಕಾಗಲ್ಲ. ಮತ್ತು ಆ ಕೊಡೋಕ್ಕಾಗದೇ ಇರೋ ಟೈಮಲ್ಲಿ ಕಸ್ಟಮರ್ಗಳು ಟಿಕೆಟ್ ರೈಸ್ ಮಾಡಿಬಿಡೋರು, ಇನ್ನೂ ಐಟಮ್ ಬಂದಿಲ್ಲ, ಡೆಲಿವರಿ ಬಾಯ್ ಕಾಲ್ ಪಿಕ್ ಮಾಡ್ತಾಯಿಲ್ಲ, ಡೆಲಿವರಿ ಬಾಯ್ ಬರ್ತಾಯಿಲ್ಲ ಅಂತ ಟಿಕೆಟ್ ರೈಸ್ ಮಾಡೋರು. ಟಿಕೆಟ್ ರೈಸ್ ಮಾಡಿದಾಗ ಇವರೇನು ಮಾಡೋರು, ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಬೇರೆ ಫುಡ್ ಆರ್ಡರ್ ಕಂಪ್ನಿಗಳಾಗಲಿ ನಮಗೆ ಕಾಲ್ ಮಾಡೋರು, ಪ್ರೆಷರ್ ಮಾಡೋರು, ಡ್ರೈವಿಂಗ್ ಮಾಡ್ತಾ ಇರುವಾಗಲೇ ಕಾಲ್ ಮಾಡೋರು. ನಾನು ಎಷ್ಟೋ ಸಲ ಅವ್ರಿಗೆ ರ್ಯಾಶಾಗಿ ಕೂಡ ಬೈದು ಬಿಟ್ಟಿದ್ದೀನಿ. ಯಾರು ಕಸ್ಟಮರ್ ಕೇರಿಂದ ಕಾಲ್ ಮಾಡ್ತಾ ಇದ್ದವ್ರಿಗೆ, ನಾವು ಡ್ರೈವಿಂಗ್ ಮಾಡೋದಾ ಅಥವಾ ನಿಮ್ಮ ಹತ್ರ ಮಾತಾಡೋದಾ ಅಂತ ನಿಲ್ಲಿಸಿ ಮಾತಾಡಬೇಕು ಅವ್ರ ಹತ್ರ. ಯಾಕೆ ಸರ್ ಇನ್ನೂ ಲೇಟು, ಯಾಕೆ ಲೇಟಾಗಿ ಹೋಗ್ತಾ ಇದ್ದೀರಿ, ಯಾಕೆ ಡೆಲಿವರಿ ಲೇಟು ಅಂತಲೂ ಕೂಡ ಪ್ರೆಷರ್ ಮಾಡ್ತಾಯಿದ್ರು. ನಮಗೆ ಮಾನಸಿಕವಾಗಿ ಕೂಡ ತೊಂದರೆಗಳು ಕೊಡ್ತಾಯಿದ್ರು. ನಿಮಗೆ ಇನ್ಸೆಂಟಿವ್ ಬರೋಲ್ಲ, ಬೇಗ ಡೆಲಿವರಿ ಕೊಟ್ಟಿಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ, ಇಲ್ಲ ಲೇಟ್ ಡೆಲಿವರಿ ಮಾಡಿದ್ದೀರಾ ಅದಕ್ಕೆ ನಿಮಗೆ ಯಾವುದೇ ಥರ ನೆಕ್ಸ್ಟು ಆರ್ಡ್ರ್ಗಳು ಕೊಡೋಲ್ಲ, ನಿಮ್ಮ ಐ ಡಿಗಳು ಬ್ಲ್ಯಾಕ್ ಮಾಡ್ತೀವಿ, ನಿಮಗೆ ಮುಂದೆ ಐ ಡಿ ಎಲ್ಲ 7 ಡೇಸ್ ಓಪನ್ ಆಗೋಲ್ಲ, 1 ತಿಂಗಳು ಓಪನ್ ಆಗೋಲ್ಲ ಅಂತಲೂ ಕೂಡ ಪ್ರೆಷರ್ಗಳನ್ನ ಮಾಡ್ತಾಯಿದ್ರು. ಈ ಒಳ್ಳೆ ನಿರ್ಧಾರದಿಂದ ನಮ್ಮ ಕೇಂದ್ರ ಸರ್ಕಾರ ತಗೊಂಡಿರೋ ಒಂದು ನಿರ್ಧಾರದಿಂದ ಎಲ್ಲ ಡೆಲಿವರಿ ಬಾಯ್ಸ್ಗೂ ಕೂಡ ಇವಾಗ ಮೈಂಡ್ ರಿಲೀಫ್ ಆಗಿದೆ ಅಂತ ಅನ್ಕೋಬೋದು. ಯಾಕಂದರೆ ನಮ್ಮ ಬೆಂಗಳೂರಂಥ ರೋಡ್ಗಳು, ಕಿತ್ತೋದಂಥ ರೋಡ್ಗಳು, ನಮ್ಮ ಇಂಡಿಯಾದಲ್ಲಿರೋ ಕಿತ್ತೋದಂಥ ರೋಡ್ಗಳು ಮತ್ತು ರೋಡ್ ಸೇಫ್ಟಿಗಳು ಸರಿ ಇಲ್ಲ. ಮತ್ತು ಈ ಬೈಕ್ಗಳಲ್ಲಿ ಡೆಲಿವರಿ ಮಾಡೋದು ಅಷ್ಟು ಸುಲಭ ಅಲ್ಲ. 10 ಮಿನಿಟ್ಸ್ ಡೆಲಿವರಿ ಆಗಲಿ, 30 ಮಿನಿಟ್ಸ್ ಡೆಲಿವರಿ ಆಗಲಿ ಅವ್ರು ಹೇಳಿದ ಟೈಮ್ಗೆ ಡೆಲಿವರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಮ್ಯಾಪಲ್ಲಿ ಈಸಿಯಾಗಿ ತೋರಿಸಿದಷ್ಟು ನಾವು ಡೆಲಿವರಿ ಕೊಡೋಕ್ಕೂ ಆಗಲ್ಲ. ಒಂದು ಸಿಗ್ನಲ್ನ ಕ್ರಾಸ್ ಮಾಡಬೇಕು ಅಂದರೆ ಇಲ್ಲ ಅಂದರೂ 10-20 ನಿಮಿಷ ಅಲ್ಲೇ ತಗೊಬಿಡುತ್ತೆ ದೊಡ್ಡ ಸಿಗ್ನಲ್ಗಳಲ್ಲಿ. ಸಿಗ್ನಲ್ ಟೈಮಿಂಗ್ಸ್ಗಳು ನೋಡಿದ್ದೀರಾ, ಮೊದಲೆಲ್ಲ 50 ಸೆಕೆಂಡು 60 ಸೆಕೆಂಡ್ ಇದ್ದ ಸಿಗ್ನಲ್ಗಳು ಇವಾಗ 5 ನಿಮಿಷಕ್ಕೆ ಮಿನಿಮಮ್ ನಿಂತ್ಕೊಬಿಟ್ಟಿದೆ. ಮಿನಿಮಮ್ ಸಿಗ್ನಲ್ಗಳಲ್ಲೇ ನಾವು 5 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ಯಾವ ಥರ ನಾವು ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಕಸ್ಟಮರ್ಗಳಿಗೆ ಲೊಕೇಶನ್ಗೆ ರೀಚ್ ಆಗಿ ಅಲ್ಲಿ 5ನೇ ಫ್ಲೋರು, 6ನೇ ಫ್ಲೋರು, 20ನೇ ಫ್ಲೋರು, 30ನೇ ಫ್ಲೋರು ಅಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗಿ ಡೆಲಿವರಿ ಕೊಡೋಕ್ಕೆ ಯಾವ ಥರ ಆಗುತ್ತೆ ಆ ಟೈಮಿಂಗ್ಸ್ಗಳಲ್ಲಿ. ಮತ್ತು ರೋಡ್ ಸೇಫ್ಟಿ ಇಲ್ಲ. ಯಾವಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಡೆಲಿವರಿ ಬಾಯ್ಸ್ಗಳಿಗೆ. ಇವಾಗ ಒಂದು 2 ವೀಲರಲ್ಲಿ ಹೋಗ್ತೀವಿ, ಇವಾಗ ಡೆಲಿವರಿ ಕೊಡೋಕೆ ಹೋಗ್ತೀವಿ ಅಂದರೆ ಆ ಟೈಮ್ಗೆ ಕೊಡ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಮತ್ತು ನಾವು ಕರೆಕ್ಟಾಗಿ ಓಡಿಸಿದ್ರು ಗಾಡಿ, ನಮ್ಮ ಎದುರುಗಡೆ ಬರೋರು, ನಮ್ಮ ಹಿಂದೆಗಡೆ ಬರೋರು ಯಾವ ಥರ ಗಾಡಿ ಓಡಿಸೋರು ಅಂತಲೂ ಹೇಳೋಕ್ಕಾಗಲ್ಲ. ಮತ್ತು
ಕೆಲವೊಂದು ಡೆಲಿವರಿ ಬಾಯ್ಸ್ಗಳು ಆ ಟೈಮ್ನ ರೀಚ್ ಮಾಡಬೇಕು, ನಾವು ಒಳ್ಳೆ ಇನ್ಸೆಂಟಿವ್ ತಗೋಬೇಕು, ಒಳ್ಳೆ ಅರ್ನಿಂಗ್ಸ್ ಮಾಡಬೇಕು, ಟೈಮ್ಗೆ ತಕ್ಕಂತೆ ಕೊಡಬೇಕು, ನಮ್ಮ ಐ ಡಿಗಳು ಬ್ಲಾಕ್ ಆಗ್ತವೆ, ಸಸ್ಪೆಂಡ್ ಆಗ್ತವೆ ಅಂತ ಒಂದು ಭಯಕ್ಕೆ ಸಿಗ್ನಲ್ ಜಂಪ್ ಮಾಡೋದು, ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಆ ಇಶ್ಯೂಗಳೆಲ್ಲ ಜಾಸ್ತಿ ಆಗೋಗಿದೆ ಅಂತ ಹೇಳ್ಬೋದು. ಈ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ನಮ್ಮ ಡೆಲಿವರಿ ಬಾಯ್ಸ್ಗೆ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಈ ನಿರ್ಧಾರದಿಂದ ಈ ಆರ್ಟಿಕಲ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕ್ತೀನಿ. ಎಲ್ಲ ನ್ಯೂಸ್ ಚಾನಲಲ್ಲೂ ಆಲ್ರೆಡಿ ಬರ್ತಾಯಿದೆ. ಮತ್ತು ಇದು ಒಳ್ಳೆ ನಿರ್ಧಾರ ಅಂತ ಅನ್ಕೋಬೋದು. ಯಾಕಂದರೆ ಡೈರೆಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಂಪ್ನಿಯವ್ರನ್ನ ಕರೆಸಿ ನಮ್ಮ ಕೇಂದ್ರ ಸಚಿವರು. ನಮ್ಮ ಡೆಲಿವರಿ ಬಾಯ್ಸ್ ಹೋರಾಟಕ್ಕೆ ಮೊದಲನೇ ಜಯ ಸಿಕ್ಕಿದೆ ಅಂತ ಅನ್ಕೋಬೋದು. ಇನ್ನು ಇನ್ಶೂರೆನ್ಸ್ ಕೊಡೋದಾಗಲಿ, ಕೆಲವೊಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸೋದಾಗಲಿ, ಅದನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ತರ್ತಾರೆ ಅಂತ ಅನ್ಕೋಬೋದು ನಾವು. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಅನ್ನುತ್ತೆ ಅನ್ನೋದನ್ನ ನೋಡೋಣ. ಯಾಕಂದರೆ ತುಂಬ ಜನ ಡೆಲಿವರಿ ಬಾಯ್ಸ್ಗಳದ್ದು ಇದೇ ರೀಸನ್ಗೆ ಐ ಡಿಗಳು ಸಸ್ಪೆಂಡ್ ಆಗ್ತಿತ್ತು. ಫಾಸ್ಟ್ ಡೆಲಿವರಿ ಇಲ್ಲ, ಮತ್ತು ಲೇಟ್ ಡೆಲಿವರಿ ಪೆನಾಲ್ಟಿಗಳು ಅದೆಲ್ಲ ಸ್ವಿಗ್ಗಿ ಝೊಮ್ಯಾಟೋದಲ್ಲಂತೂ ಹೆವಿ ಬರ್ತಾಯಿತ್ತು. ಇವಾಗ ಆ ರಿಸ್ಕ್ ಇರಲ್ಲ. ಕಸ್ಟಮರ್ಗೆ ಇದರಿಂದ ತೊಂದರೆ ಆಗುತ್ತಾ ಅಂತ ಅಂದ್ಕೊಂಡಿರ್ಬೋದು. ತೊಂದರೆ ಏನೂ ಆಗಲ್ಲ. ಏನು ಇವಾಗ ಕ್ವಿಕ್ ಡೆಲಿವರಿ ಇದೆ, ಅದು ಕ್ವಿಕ್ ಡೆಲಿವರಿ ಬಂದೇ ಬರುತ್ತೆ. ಆದರೆ ಒಂದು 5-10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಯಾಕಂದರೆ ಮೊದಲು ಥರ ಪ್ರೆಷರ್ ಇರಲ್ಲ. ನಿಮಗೂ ಕೂಡ ಅಲ್ಲಿ ಟೈಮಿಂಗ್ಸು ಕೂಡ ತೋರಿಸಲ್ಲ, ಬ್ರ್ಯಾಂಡಿಂಗು ಕೂಡ ಮಾಡುವಂಗಿಲ್ಲ ಕಂಪ್ನಿಯವ್ರು. ಇವಾಗ 10 ಮಿನಿಟ್ಸಲ್ಲಿ ಕೊಡ್ತೀವಿ, 5 ಮಿನಿಟ್ಸಲ್ಲಿ ಕೊಡ್ತೀವಿ ಅನ್ನೋ ಬ್ರ್ಯಾಂಡಿಂಗ್ ಮಾಡುವಂಗಿಲ್ಲ. ಎಲ್ಲ ಕಂಪ್ನಿಯ CEOಗಳು ಡೈರೆಕ್ಟಾಗಿ ಹೋಗಿ ಮಾತಾಡಿರೋದು, ಅಂದರೆ ಕಂಪ್ನಿ ಓನರ್ಸೇ ಕೂಡ ಹೋಗಿ ಸಭೆಯಲ್ಲಿ ಸೇರಿ ಮಾತಾಡಿರೋದು. ಕೇಂದ್ರ ಸರ್ಕಾರವೂ ಕೂಡ ಡೈರೆಕ್ಟಾಗಿ ಹೇಳಿದೆ, ನೀವು ಬಿಸ್ನೆಸ್ ಮಾಡಿ ತೊಂದರೆ ಇಲ್ಲ, ಆದರೆ ಪ್ರೆಷರ್ ಹಾಕಿ ಮಾಡಿಸ್ಬೇಡಿ ಡೆಲಿವರಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಮ್ಮ ಡೆಲಿವರಿ ಬಾಯ್ಸ್ಗಳಿಗೆ ಒಳ್ಳೆ ಸೇಫ್ಟಿ ಕೊಡಿ ಅನ್ನೋ ಥರನೂ ಒಂದು ಪಾಸಿಟಿವ್ ಆಗಿ ಕೂಡ ಹೇಳಿದ್ದಾರೆ. ಇದರಿಂದ ಕಂಪ್ನಿಯವರು ಕೂಡ ಸಡನ್ನಾಗಿ ಈ ಏನಿತ್ತು ಟ್ಯಾಗ್ ಲೈನ್ಗಳನ್ನ ತೆಗೆದು ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಇವಾಗ ಬ್ಲಿಂಕಿಟಲ್ಲಿ 10 ಮಿನಿಟ್ಸ್ ಡೆಲಿವರಿ ಅಂತ ಆ್ಯಪಲ್ಲಿ ಬರ್ತಾಯಿತ್ತು. ಆ ಆಪ್ಷನ್ ಇವಾಗ ತೋರಿಸ್ತಾ ಇಲ್ಲ ನೋಡಿ. ಕ್ವಿಕ್ ಡೆಲಿವರಿ, ನಿಮಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀವಿ ಅಂತಲೂ ಕೂಡ ಹಾಕಿದ್ದಾರೆ. ಈ ಥರ ಎಲ್ಲ ಇವಾಗ ಡೆಲಿವರಿ ಬಾಯ್ಸ್ಗೆ ಪಾಸಿಟಿವ್ ಆಗಿ ಒಂದು ಒಳ್ಳೆ ಸರ್ಕಾರದ ನಿರ್ಧಾರ ಬಂದಿರೋದು ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಡೆಲಿವರಿ ಬಾಯ್ಸ್ ಯಾರ್ಯಾರು ಹೋರಾಟ ಮಾಡಿದ್ದೀರ ಅವ್ರಿಗೆಲ್ಲರೂ ಕೂಡ ಓಕೆನಾ. ಇದರಿಂದ ಏನನ್ನಿಸ್ತು ಅನ್ನೋದಾದರೆ ನಮ್ಮ ಡೆಲಿವರಿ ಬಾಯ್ಸ್ ಇನ್ನೂ ಮುಂದೆ ಪೀಸ್ಫುಲ್ಲಾಗಿ ನಿಧಾನಕ್ಕೆ ತಾಳ್ಮೆಯಾಗಿ ಮಾಡ್ಬೋದು ಡೆಲಿವರಿಗಳನ್ನ ಅನಿಸುತ್ತೆ. ಓಕೆ, ಇದಿಷ್ಟು ಬಂದು ನಾನು ಡೆಲಿವರಿ ಬಾಯ್ಸ್ಗೆ ಏನು ಹೇಳೋದು ಅಂತ ಹೇಳೋದಾದರೆ, ಯಾವುದೇ ಥರ ಅವರು ಪ್ರೆಷರ್ ಮಾಡಲಿ, ಏನೇ ಮಾಡಲಿ, ಐ ಡಿ ಸಸ್ಪೆಂಡ್ ಆಗ್ಬೋದು, ನಿಮ್ಮ ಐ ಡಿಗಳು ಹೋಗ್ಬೋದು. ಆದರೆ ನಿಮ್ಮ ಜೀವ, ನೀವು ಒಂದು ಆಕ್ಸಿಡೆಂಟ್ ಆದರೆ, ಸಣ್ಣ ಆಕ್ಸಿಡೆಂಟ್ ಆದರೆ ಯಾರೂ ಕೂಡ ಬರೋಲ್ಲ. ಕಂಪ್ನಿಯವರು 1-2 ದಿವಸ ಫೋನಲ್ಲಿ ಮಾತಾಡ್ಬೋದು ಅಷ್ಟೇ, ಏನಾಯ್ತು ಸರ್ ಆರಾಮಾಗಿದ್ದೀರಾ ಅಂತ. ಮುಂದಕ್ಕೆ ಅವ್ರೇನು ಬರೋಲ್ಲ. ನೀವು ಡೆಲಿವರಿ ಮಾಡೋದಾದರೆ ಆರಾಮಾಗಿ ಡೆಲಿವರಿ ಮಾಡಿ. ಅವರು ಕಂಪ್ನಿಯವರು ಕಸ್ಟಮರ್ ಕೇರ್ ಅವರು ಫೋನ್ ಮಾಡಿ ಪ್ರೆಷರ್ ಮಾಡ್ತಾರೆ. ಇವಾಗಲೂ ಕೂಡ ಅವರು ಕೇಂದ್ರ ಸರ್ಕಾರದಿಂದ ಹೇಳಿದ್ದಾರೆ ಅಂದ್ಬಿಟ್ಟು ಅವರು ಟ್ಯಾಗ್ ಲೈನ್ನ ತೆಗೆದಾಕಿರ್ಬೋದು. ಆದರೆ ಕಂಪ್ನಿಯಿಂದ ಫೋನ್ಗಳು ಬರ್ತವೆ, ಯಾಕೆ ಲೇಟ್ ಡೆಲಿವರಿ, ಯಾಕೆ ಇನ್ನೂ ಹೋಗಿಲ್ಲ ನೀವು ಅನ್ನೋ ಥರ ಫೋನ್ಗಳು ಬಂದೇ ಬರ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇವಾಗ ಯಾವುದೇ ಥರ ಸಸ್ಪೆಂಡ್ ಮಾಡೋ ಆಪ್ಷನ್ನು ಕೂಡ ಅವ್ರಿಗಿಲ್ಲ. ಯಾಕಂದರೆ ಆ ಟೈಮಿಂಗ್ಸು ಕೂಡ ಕಸ್ಟಮರ್ಗೆ ಕೊಟ್ಟಿರಲ್ಲ. ಅವ್ರು ಫೋನ್ ಮಾಡ್ತಾರೆ ಲೇಟ್ ಡೆಲಿವರಿ ಯಾಕೆ ಹಂಗೆ ಹಿಂಗೆ ಅಂತ. ಯಾಕಂದರೆ ಈಗಿನ ಟ್ರಾಫಿಕ್ಗಳಲ್ಲಿ ಲೇಟ್ ಡೆಲಿವರಿ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನು ಫಾಸ್ಟಾಗಿ ಮಾಡಿದ್ರೆ ತಾನೇ ನಮಗೂ ಅರ್ನಿಂಗ್ಸ್ ಆಗೋದು ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಮಾಡ್ತಾ ಇರ್ತೀರ. ಆದಷ್ಟು ತಾಳ್ಮೆಯಿಂದ ಮಾಡಿ, ನಿಧಾನಕ್ಕೆ ಮಾಡಿ. ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿದೆ, ಯಾರೂ ಕೂಡ ಆಗಿ ಬರೋಲ್ಲ ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದರೆ. ಇದಿಷ್ಟು ಬಂದು ಇವತ್ತಿನ ಅಪ್ಡೇಟ್ನ ತಿಳಿಸ್ಕೊಡ್ಬೇಕಾಗಿತ್ತು. ಎಲ್ಲ ಚಾನಲಲ್ಲೂ ಇದೆ ನ್ಯೂಸು. ಎಲ್ಲರೂ ಕೂಡ ಆರಾಮಾಗಿ ಡೆಲಿವರಿಗಳನ್ನ ಮಾಡಿಕೊಂಡು ಅರ್ನಿಂಗ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಬಂದು ಅಪ್ಡೇಟು. ಈ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಡೆಲಿವರಿ ಬಾಯ್ಸ್ ಫ್ರೆಂಡ್ಸ್ಗಳು ಯಾರು ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ಪೀಸ್ಫುಲ್ಲಾಗಿ ಅರ್ನಿಂಗ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.